ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ದಿನಕ್ಕೆ ನೂರಾರು ವೀಡಿಯೋಗಳನ್ನು ನೋಡ್ತಾ ಇರ್ತೀರಿ. ಆದರೆ ಇಲ್ಲೊಂದು ವಿಡಿಯೋ ಇದೆ, ಇದನ್ನು ನೋಡಿದ್ರೆ ನಿಮಗೆ ತಿಳಿಯದಂತೆ ನಿಮ್ಮ ಮುಖದಲ್ಲಿ ಒಂದು ಪುಟ್ಟ ನಗು ಮೂಡುತ್ತೆ, ಜೊತೆಗೆ ಮೈ ರೋಮಾಂಚನಗೊಳ್ಳುತ್ತೆ. ಹಸಿರು ಗದ್ದೆಯ ನಡುವೆ ಒಂದು ಕಿರಿದಾದಂಥ ಮಣ್ಣಿನ ದಾರಿ, ಆ ದಾರಿಯಲ್ಲಿ ಯಾವುದೇ ಭಯ ಇಲ್ಲದೆ ಮುಗ್ಧವಾಗಿ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥ ಒಂದು ಪುಟ್ಟ ಹೆಣ್ಣು ಮಗು. ಆದರೆ ಆಶ್ಚರ್ಯ ಅಂದರೆ ಆ ಮಗುವಿನ ಹಿಂದೆ ಯಾರಿದ್ದಾರೆ ಗೊತ್ತಾ? ಯಾವುದೇ ಸಾಕು ನಾಯಿ ಅಲ್ಲ, ಬೆಕ್ಕಲ್ಲ, ಮೈತುಂಬ ಚೂಪಾದ ಮುಳ್ಳುಗಳನ್ನು ಹೊತ್ತಂಥ ಭೀಕರವಾದಂಥ ಮುಳ್ಳು ಹಂದಿ ಮತ್ತು ಚುರುಕಾದಂಥ ಪುನುಗು ಬೆಕ್ಕು. ಯಾವ ಮುಳ್ಳು ಹಂದಿಯನ್ನು ಕಂಡ್ರೆ ಸಿಂಹ ಚಿರತೆಗಳೇ ದೂರ ಓಡ್ತವೋ ಅದೇ ಮುಳ್ಳು ಹಂದಿ ಈ ಮಗುವಿನ ಹಿಂದೆ ತಾಯಿಯಂತೆ ಹೆಜ್ಜೆ ಹಾಕ್ತಾ ಇದೆ. ಯಾರು ಆ ಮಗು, ಎಲ್ಲಿದು ಈ ಅದ್ಭುತ ಲೋಕ? ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಹುಟ್ಟು ಹಾಕಿರ್ತಕ್ಕಂಥ ಒಂದು ವೈರಲ್ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಕಾಣುವ ಆ ಪುಟ್ಟ ಬಾಲಿಕೆಯ ಹೆಸರು ಸೆನೆಹಮ್ಮ ಅಂತ. ಅವಳು ಶ್ರೀಲಂಕಾದ ಪಲ್ಲೋನ್ನರುವ ಅನ್ನೋ ಜಿಲ್ಲೆಯ ಸಿಂಹಪುರ ಅನ್ನೋ ಅತ್ಯಂತ ಸುಂದರವಾದಂಥ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು. ಮೊದಲಿಗೆ ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆದಾಗ ಇದು ಬಾಂಗ್ಲಾದೇಶದ್ದು ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸತ್ಯ ಏನಪ್ಪ ಅಂದರೆ ಇದು ರಾವಣನ ಭೂಮಿ, ರಾವಣನ ನಾಡಾಗಿರ್ತಕ್ಕಂಥ ಶ್ರೀಲಂಕಾದ ಪಲ್ಲೋನ್ನರುವ ಅನ್ನೋ ಒಂದು ಪುಟ್ಟ ಹಳ್ಳಿಯ ದೃಶ್ಯ. ವಿಡಿಯೋದಲ್ಲಿ ಕಾಣ್ತಕ್ಕಂಥ ಪುಟ್ಟ ಕಂದಮ್ಮ ಪ್ರಕೃತಿಯೊಂದಿಗೆ ಮಾತನಾಡ್ತಾ ಸಾಗಬೇಕಾದ್ರೆ ಇಡೀ ಜಗತ್ತಿಗೆ ಅವಳು ಸಾಕ್ಷಾತ್ ರಿಯಲ್ ಲೈಫ್ ಡಿಸ್ನಿ ಪ್ರಿನ್ಸೆಸ್ ಥರ ಕಾಣ್ತಾಳೆ. ಅದು ಕೂಡ ನಿಮಗೂ ಹಾಗೆ ಅನ್ನಿಸ್ಬೋದು, ಯಾಕೆಂದರೆ ಶಿ ಈಸ್ ಅ ಲಕ್ಕಿ ಅಂತ ಅನ್ನಿಸ್ಬೋದು. ಕಾಡು ಪ್ರಾಣಿಗಳಿಗೆ ಮಗುವನ್ನು ಕಂಡ್ರೆ ಭಯ ಆಗಲ್ವಾ, ಅಥವಾ ಮಗುವಿಗೆ ಪ್ರಾಣಿಗಳ ಮುಳ್ಳು ಚುಚ್ಚಲ್ವಾ ಅಂತ. ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಯಾಕೆಂದರೆ ಕೆಲವು ತಿಂಗಳುಗಳ ಹಿಂದೆ ಈ ಮುಳ್ಳು ಹಂದಿಯ ಸ್ನೇಹ ಹೇಗಾಯಿತು ಅನ್ನೋದನ್ನ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಈ ಮುಳ್ಳು ಹಂದಿ ಮತ್ತು ಈ ಪುನುಗು ಬೆಕ್ಕು ಕಾಡಿನಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿದ್ವಂತೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಂಥ ಈ ಪುಟ್ಟ ಜೀವಿಗಳನ್ನು ತಂದು ಸಾಕಿ ಜೀವವನ್ನು ಕೊಟ್ಟಿದ್ದು ಇದೇ ಮಗುವಿನ ಕುಟುಂಬ. ಪ್ರಾಣಿಗಳಿಗೆ ಭಾಷೆ ತಿಳಿದೇ ಇರ್ಬೋದು, ಆದರೆ ಪ್ರೀತಿ ಖಂಡಿತವಾಗೂ ತಿಳಿಯುತ್ತೆ. ಅಂದಿನಿಂದ ಹಿಂದಿನವರೆಗೆ ಈ ಪ್ರಾಣಿಗಳು ಮಗುವಿನ ಧ್ವನಿ ಮತ್ತು ವಾಸನೆಯನ್ನು ತಮ್ಮ ಸ್ವಂತ ತಾಯಿಯಂತೆ ಗುರುತಿಸ್ತವೆ. ಈ ಪುಟ್ಟ ಕಂದಮ್ಮ ಎಲ್ಲೇ ಹೋದರೂ ಕೂಡ ಅವಳಿಗೆ ರಕ್ಷಕನಂತೆ ಹಿಂದೆ ಹಿಂದೆ ಸಾಕ್ತಾ ಹೋಗ್ತವೆ. ಇನ್ನು ಈ ಮುಳ್ಳು ಹಂದಿ ಜಗತ್ತಿಗೆ ಅಪಾಯಕಾರಿಯಾಗಿರ್ಬೋದು, ಆದರೆ ಈ ಮಗುವಿನ ಪಾಲಿಗೆ ಇದು ಕೇವಲ ಒಂದು ಮುದ್ದಾದ ಗೆಳೆಯ. ಸ್ನೇಹಿತರೆ, ಇವರು ಮನೆಯಲ್ಲಿ ಮಲಗೋದಿರ್ಬೋದು, ಆಟ ಆಡೋದಿರ್ಬೋದು, ಜೊತೆಗೆ ಮನೆ ಒಳಗೆಲ್ಲ ಭಾಳ ಮುದ್ದಾಗಿ ಆಟ ಆಡ್ತಾ ಇರ್ತವೆ. ಈ ದೃಶ್ಯ ನೋಡಲಿಕ್ಕೆ ಸ್ವರ್ಗದಂತೆ ಕಂಡರೂ ಕೂಡ ವನ್ಯಜೀವಿ ತಜ್ಞರು ಒಂದು ಪ್ರಮುಖವಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಕಾಡು ಪ್ರಾಣಿಗಳ ನೈಸರ್ಗಿಕ ಹಸಿವು ಮತ್ತು ರಕ್ಷಣಾತ್ಮಕವಾದಂಥ ಬುದ್ಧಿ ಯಾವಾಗ ಬದಲಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮುಳ್ಳು ಹಂದಿ ಎದುರಿದರೆ ಅದರ ಮುಳ್ಳುಗಳು ತಾನಾಗಿ ಎದ್ದು ನಿಂತ್ಕೊಂಡ್ಬಿಡ್ತವೆ. ಅದು ಈ ಪುಟ್ಟ ಕಂದಮ್ಮನಿಗೆ ಅಪಾಯ ಕೂಡ ತರಬಹುದು. ಆದರೆ ಈ ವಿಡಿಯೋ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ. ನಾವು ಪ್ರಕೃತಿಯನ್ನು ಪ್ರೀತಿ ಮಾಡಿದ್ರೆ ಪ್ರಕೃತಿ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಪ್ರೀತಿ ಇದ್ದ ಜಾಗದಲ್ಲಿ ಭಯಕ್ಕೆ ಸ್ಥಾನ ಇಲ್ಲ ಅನ್ನೋದಕ್ಕೆ ಈ ಮುಗ್ಧ ಮಗುವಿನ ನಡೆ ಮತ್ತು ಈ ಅದ್ಭುತ ದೃಶ್ಯವನ್ನು ಶ್ರೀಲಂಕಾದ ಪ್ರಸಿದ್ಧ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಪ್ರಭಾತ್ ಸಿಲ್ವಾ ಅನ್ನೋರು ಅವರು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಜೂನ್ 11 ಮೊದಲ ಬಾರಿಗೆ ಫೇಸ್ಬುಕ್ನಲ್ಲಿ ಹಂಚಿಕೊಳ್ತಾರೆ. ಅಲ್ಲಿಂದ ಇದು ಜಾಗತಿಕವಾಗಿ ವೈರಲ್ ಆಗ್ತಾ ಹೋಗುತ್ತೆ. ಮುಳ್ಳು ಹಂದಿಯ ಸ್ನೇಹವೇ ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯವಾಗುತ್ತೆ. ಇನ್ನೂ ತುಂಬ ರೋಚಕವಾದಂಥ ವಿಷಯಗಳನ್ನು ನಾನು ನಿಮ್ಗೆ ಹಂಚಿಕೊಳ್ಳೇಬೇಕು. ಶ್ರೀಲಂಕಾದ ಮೂಲ ವಿಡಿಯೋದಲ್ಲಿ ಆ ಪುಟ್ಟ ಹುಡುಗಿ ಸಿಂಹಳ ಭಾಷೆಯಲ್ಲಿ ಮಾತನಾಡ್ತಾ ತನ್ನ ಕೈಯಲ್ಲಿರ್ತಕ್ಕಂಥ ಪುನುಗು ಬೆಕ್ಕನ್ನು ಎತ್ಕೊಂಡು ತನ್ನ ಹಿಂದೆ ಬರ್ತಾ ಇರ್ತಕ್ಕಂಥ ಮುಳ್ಳು ಹಂದಿಯನ್ನು ಪ್ರೀತಿಯಿಂದ ಅಯ್ಯ ಅಂತ ಹೇಳಿ ಕರಿತಾಳೆ. ಅಂದರೆ ಸಿಂಹಳ ಭಾಷೆಯಲ್ಲಿ ಅಣ್ಣ ಅಂತ ಹೇಳಿ ಕರೆಯೋದದು. ಪ್ರಾಣಿಗಳನ್ನು ತನ್ನ ಹೊಡ ಹುಟ್ಟಿದವರಂತೆ ಕಾಣ್ತಕ್ಕಂಥ ಈ ಮಗುವಿನ ಮುಗ್ಧತೆ ಇಡೀ ಜಗತ್ತನ್ನು ಗೆದ್ದಿದೆ. ಸ್ನೇಹಿತರೆ, ಮುಳ್ಳು ಹಂದಿಗಳ ಸ್ವಭಾವದ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಯಾಕೆಂದರೆ ಮುಳ್ಳು ಹಂದಿಗಳು ಸ್ವಭಾವತಃ ಒಂದು ಸ್ವಲ್ಪ ಶಾಂತ ಜೀವಿ ಪ್ರೇಮಿಗಳು. ಇವು ಎಂದಿಗೂ ಕೂಡ ಮೊದಲು ಬಂದು ಯಾವುದೇ ಪ್ರಾಣಿಯ ಮೇಲಾಗಲಿ ಅಥವಾ ಮನುಷ್ಯರ ಮೇಲಾಗಲಿ ದಾಳಿ ಮಾಡೋದಿಲ್ಲ. ತನಗೆ ಮತ್ತು ತನ್ನ ಮರಿಗಳಿಗೆ ಯಾವಾಗಾದರೂ ಅಪಾಯ ಎದುರಾದಾಗ ಮಾತ್ರ ಇವು ರಕ್ಷಣಾತ್ಮಕವಾಗಿ ವರ್ತನೆ ಮಾಡ್ತವೆ. ಮುಳ್ಳುಗಳನ್ನು ಎಸೆಯುವ ಶಕ್ತಿ ನಾವೆಲ್ಲರೂ ಅಂದ್ಕೊಂಡಾಗ ಅದು ಕೋಪಗೊಂಡ್ರೆ ಅದು ಮುಳ್ಳುಗಳನ್ನು ಸ್ವಲ್ಪ ದೂರಕ್ಕೆ ಬಿಸಾಕುತ್ತೆ, ಚುಚ್ಕೊಳ್ಳುತ್ತೆ ಅಂತ, ಅದು ಯಾವುದು ಕೂಡ ಇಲ್ಲ. ಆ ರೀತಿಯಾಗಿ ಎಸೆಯುವ ಶಕ್ತಿ ಇವುಗಳಿಗೆ ಇರೋದಿಲ್ಲ. ಬದಲಿಗೆ ಶತ್ರು ಹತ್ತಿರ ಬಂದರೆ, ಯಾವುದಾದ್ರೂ ಪ್ರಾಣಿ ಹತ್ತಿರ ಬಂದರೆ ಇದೇನು ಮಾಡುತ್ತೆ ಅಂದರೆ ತನ್ನ ಮೈಯನ್ನು ಹುಬ್ಬಿಸ್ಬಿಡುತ್ತೆ. ಮುಳ್ಳುಗಳನ್ನು ನೆಟ್ಟಿಗೆ ನಿಲ್ಲಿಸಿ ಹಿಮ್ಮುಖವಾಗಿ ಓಡಿ ಬಂದು ಶತ್ರುವಿಗೆ ಚುಚ್ಚೋ ಕೆಲಸ ಮಾಡುತ್ತಷ್ಟೆ. ಹೆಚ್ಚಾಗಿ ಏಕಾಂಗಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತವೆ. ಕತ್ಲಾದ ನಂತರವಷ್ಟೇ ಆಹಾರ ಹುಡುಕ್ಲಿಕ್ಕೆ ಇವು ತಮ್ಮ ಬಿಲಗಳಿಂದ ಹೊರಗೆ ಬರ್ತವೆ. ನಾನು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಜಿಂಕೆಗಳ ಕೋಡು ಇರುತ್ತಲ್ವ, ಆ ಜಿಂಕೆಗಳ ಕೋಡು
ಆಟೋಮೆಟಿಕ್ಕಾಗಿ ನೆಲಕ್ಕೆ ಬಿದ್ದಾಗ ಅವುಗಳನ್ನು ಹುಡುಕಿ ರಾಶಿ ಮಾಡಿ ತೆಗೆದುಕೊಂಡು ಹೋಗಿ ತಮ್ಮ ಪೊಟ್ರೆಗಳಲ್ಲಿ ಇಟ್ಕೊಳ್ತಾವಂತೆ. ಹಗಲು ಇಡೀ ಪೊಟ್ರೆಗಳಲ್ಲಿ, ಬಂಡೆಗಳ ಸಂದಿಗಳಲ್ಲಿ ಅಥವಾ ಸ್ವತಃ ಅಗದ ಬಿಲೆಗಳಲ್ಲಿ ನಿದ್ರಿಸುತ್ತಾ ಕಾಲ ಕಳೀತವೆ. ಹೀಗಾಗಿ ಇವುಗಳ ದಿನಚರಿ ಮನುಷ್ಯರ ಕಣ್ಣಿಗೆ ಬೀಳೋದು ತುಂಬ ಅಪರೂಪ. ಇನ್ನು ಮುಳ್ಳಹಂದಿಗಳು ಸಂಪೂರ್ಣ ಸಸ್ಯಾಹಾರಿಗಳು. ಮರಗಳ ತೊಗಟೆ, ಗಿಡಗಳ ಬೇರು, ಹಣ್ಣುಗಳು, ಕಂದಮೂಲಗಳು ಮತ್ತು ಗದ್ದೆಗಳಲ್ಲಿರ್ತಕ್ಕಂಥ ಬೆಳೆಗಳು ಇವುಗಳ ಮುಖ್ಯ ಆಹಾರ. ಕಾಡಿನಲ್ಲಿ ಒಣಗಿದಂಥ ಪ್ರಾಣಿಗಳ ಮೂಳೆಗಳನ್ನು ಕಡಿಯೋ ಸ್ವಭಾವ ಕೂಡ ಇವುಗಳಿಗಿದೆ. ಮೂಳೆಗಳಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಇವುಗಳ ಮುಳ್ಳುಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಮಾಡುತ್ತೆ. ಅತೀ ಹೆಚ್ಚಾಗಿ ಇಷ್ಟಪಡೋದು ಜಿಂಕೆಗಳ ಕೋಡುಗಳನ್ನು. ಯಾಕೆಂದರೆ ಜಿಂಕೆಯ ಕೋಡು ಎಷ್ಟೇ ವರ್ಷಗಳಾದರೂ ಕೂಡ ಭೂಮಿಯ ಮೇಲೆ ಅದು ಸವಿಯೋದೇ ಇಲ್ಲ, ಮಣ್ಣಾಗೋದೇ ಇಲ್ಲ. ಅದನ್ನು ಕರಗಿಸ್ತಕ್ಕಂಥ ಏಕೈಕ ಪ್ರಾಣಿ ಅಂದರೆ ಈ ಮುಳ್ಳಹಂದಿ. ಮತ್ತು ಇವುಗಳಿಗೆ ದೃಷ್ಟಿ ಸಾಮರ್ಥ್ಯ ತೀರಾ ಕಡಿಮೆ ಇರುತ್ತೆ. ಆದರೆ ವಾಸನೆ ಗ್ರಹಿಸುವ ಮತ್ತು ಕೇಳಿಸಿಕೊಳ್ಳುವ ಶಕ್ತಿ ಮಾತ್ರ ಅದ್ಭುತವಾಗಿರುತ್ತೆ. ಅಪಾಯ ಎದುರಾದಾಗ ಮಾತ್ರ ತನ್ನ ಬಾಲವನ್ನು ಜೋರಾಗಿ ಅಲ್ಲಾಡಿಸಿ ಒಂದು ವಿಶಿಷ್ಟವಾದಂಥ ಶಬ್ದವನ್ನು ಮಾಡುತ್ತೆ. ಅದನ್ನು ರ್ಯಾಟ್ಲಿಂಗ್ ಸೌಂಡ್ ಅಂತೇಳಿ ಕರಿತೀವಿ. ಇದು ಎದುರಾಳಿಗೆ ಇವು ನೀಡ್ತಕ್ಕಂಥ ಅಂತಿಮ ಎಚ್ಚರಿಕೆ. ಯಾವಾಗ ಜೋರಾಗಿ ಶಬ್ದ ಮಾಡುತ್ತೋ ಶತ್ರುಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ ಅಂತ. ನಾನೀಗ ವೈರಲ್ ಆಗಿರ್ತಕ್ಕಂಥ ವೀಡಿಯೋಗೆ ಬಂದುಬಿಡ್ತೇನೆ ನೇರವಾಗಿ. ಸ್ನೇಹಿತರೆ, ವೈರಲ್ ವೀಡಿಯೋದಲ್ಲಿ ಕಂಡಂತೆ ಮುಳ್ಳು ಹಂದಿಗಳು ಮನುಷ್ಯರೊಂದಿಗೆ ಬೆರೆಯೋದು ಅವುಗಳ ಸಹಜ ಸ್ವಭಾವ ಅಲ್ಲ. ತೀರಾ ಚಿಕ್ಕ ವಯಸ್ಸಿನಿಂದ ಮನುಷ್ಯರ ಒಡನಾಟ ಸಿಕ್ಕಾಗ ಮಾತ್ರ ಇವುಗಳ ರಕ್ಷಣಾತ್ಮಕ ತಡೆಗೋಡೆ ಏನಿದೆಯಲ್ಲ ಅದು ಮುರಿದು ಇಂತಹ ಅಪರೂಪದ ಫ್ರೆಂಡ್ಶಿಪ್ ಸಾಧ್ಯವಾಗುತ್ತೆ. ನೀವು ಕಾಡಿನಲ್ಲಿ ತಂಪಾಡಿಗೆ ತಾವು ಬದುಕುವ ಪರಿಸರ ಸಮತೋಲನ ಕಾಯ್ದುಕೊಳ್ತಕ್ಕಂಥ ಅತ್ಯಂತ ಮೂಕ ಜೀವಿಗಳಿವು. ಮುಳ್ಳು ಹಂದಿಗಳಿಗೆ ಸಿಹಿಯಾದ ಹಣ್ಣು, ಕ್ಯಾರೆಟ್ ಮತ್ತು ಬೀಜಗಳು ಅಂದರೆ ತುಂಬ ಇಷ್ಟ. ಇನ್ನು ಮನುಷ್ಯರು ತಮಗೆ ಯಾವುದೇ ತೊಂದರೆ ನೀಡದೆ ನಿಯಮಿತವಾಗಿ ಈ ಫುಡ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅವಕ್ಕೆ ಗೊತ್ತಾದರೆ ಇವುಗಳ ಒರಟು ಸ್ವಭಾವ ನಿಧಾನವಾಗಿ ಈ ರೀತಿಯಾಗಿ ಶಾಂತವಾಗ್ತಾ ಹೋಗುತ್ತೆ. ಇನ್ನು ಈ ಇಡೀ ವಿಡಿಯೋವನ್ನು ನಮಗೆ ನೋಡಿದಾಗ ಅನಿಸೋದು ಒಂದೇ, ಈ ಜಗತ್ತಿನಲ್ಲಿ ಪ್ರೀತಿಗಿಂತ ದೊಡ್ಡ ಆಯುಧ ಮತ್ತೊಂದಿಲ್ಲ ಅಂತ. ಯಾವ ಮುಳ್ಳು ಹಂದಿಯ ಮೈಮೇಲಿನ ಚೂಪಾದ ಮುಳ್ಳುಗಳನ್ನು ಕಂಡು ಸಿಂಹ, ಚಿರತೆಗಳೇ ಹೆದರಿ ದೂರ ಓಡ್ತವೋ ಅದೇ ಮುಳ್ಳು ಹಂದಿ ಈ ಪುಟ್ಟ ಮಗುವಿನ ಮುಂದೆ ತನ್ನೆಲ್ಲ ಮುಳ್ಳುಗಳನ್ನು ಮಲಗಿಸಿ ಅತ್ಯಂತ ಮುಗ್ಧವಾಗಿ ಹೆಜ್ಜೆ ಹಾಕೋದನ್ನು ನೋಡಿದ್ರೆ ಅದಕ್ಕೆ ಕಾರಣ ಆ ಮಗು ಕೊಟ್ಟಿರ್ತಕ್ಕಂಥ ನಿಷ್ಕಲ್ಮಶವಾದ ಪ್ರೀತಿ ಮಾತ್ರ. ಪ್ರಾಣಿಗಳಿಗೆ ನಮ್ಮ ಭಾಷೆ ಅರ್ಥವಾಗದೇ ಇರ್ಬೋದು, ಆದರೆ ನಾವು ತೋರಿಸೋ ಕರುಣೆಯ ಭಾಷೆ ಇದೆಯಲ್ಲ ಅದು ಖಂಡಿತವಾಗೂ ಅರ್ಥವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಒಂದು ವೈರಲ್ ಕ್ಲಿಪ್ ಅಲ್ಲ. ಇವತ್ತಿನ ಬಿಡುವಿಲ್ಲದ ಮೊಬೈಲ್ ಸ್ಕ್ರೀನ್ಗಳಿಗೆ ಅಂಟಿಕೊಂಡಿರ್ತಕ್ಕಂಥ ಡಿಜಿಟಲ್ ಜಗತ್ತಿನಲ್ಲಿ ಪ್ರಕೃತಿಯ ಮಡಿನಲ್ಲಿ ಕಳೀತಕ್ಕಂಥ ಬಾಲ್ಯ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯ ಒಂದು ಕೈಗನ್ನಡಿ. ಆದರೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಈ ಮಗುವಿನ ಮತ್ತು ಮುಳ್ಳಹಂದಿಯ ಸ್ನೇಹ ಅಪರೂಪದ್ದು, ಪ್ರೀತಿಯಿಂದ ಮೂಡಿದ್ದು. ಹಾಗಂತ ನಾವೆಲ್ಲರೂ ಕೂಡ ಕಾಡು ಪ್ರಾಣಿಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವನ್ಯಜೀವಿ ತಜ್ಞರು ಹೇಳೋ ಹಾಗೆ ಕಾಡು ಪ್ರಾಣಿಗಳಿಗೆ ಅವುಗಳದ್ದೇ ಆದ ಸ್ವಭಾವ ಇರುತ್ತೆ. ಈ ವಿಡಿಯೋವನ್ನು ನಾವು ತಕ್ಷಣಕ್ಕೆ ನೋಡಿ ಆನಂದಿಸಬೇಕಷ್ಟೇ. ಆದರೆ ಇಂತಹ ಪ್ರಯತ್ನಗಳಿಗೆ ಕೈ ಹಾಕದೆ ದೂರದಿಂದಲೇ ಪ್ರಕೃತಿಯನ್ನು ಗೌರವಿಸಬೇಕು. ಈ ಮುದ್ದಾದ ಕತೆ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದರೆ, ಪ್ರಕೃತಿಯ ಮೇಲಿನ ಗೌರವ ನಿಮಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಆರ್ಟ್ ಎಮೋಜಿಯನ್ನು ಹಾಕಿ ಈ ಮಗುವಿನ ಮುಗ್ಧತೆಗೆ ಆರೈಸಿ ಅಷ್ಟೇ. ಮತ್ತೊಂದು ಇಂಥದ್ದೇ ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಕೂಡ ಪ್ರಕೃತಿಯನ್ನು ಪ್ರೀತಿಸಿ ಜೀವಿಸೋಕೆ ಬಿಡಿ. ಧನ್ಯವಾದಗಳು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.